ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಸೌಮ್ಯ ವ್ಲಾಗ್ಸ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ತುಂಬ ತಿಂಗಳುಗಳನ್ನ ಥರ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಆ್ಯಂಡ್ ಇದು ಬಂದು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾವು ಹೋಗ್ತಿರೋದು ಬಂದು ಕೇರಳಗೆ. ಸೊ ಮುಂದೆ ಹೇಗಿರುತ್ತೆ ನಮ್ಮ ಒಂದು ಜರ್ನಿ ಹೇಗಿರುತ್ತೆ ಅನ್ನೋದು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ, ಬನ್ನಿ. ಸೊ ಹಾಗೆ ನನಗೆ ನಿಮ್ಮ ಸಪೋರ್ಟ್ ಕೂಡ ಬೇಕು ಅದ್ರ ಜೊತೆ, ಓಕೆನಾ? ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಗೈಸ್, ಇವಾಗ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರಾಮನಗರದಲ್ಲಿ ನಾವು ಮುಂದೆ ಹೊರಟಿದ್ದೀವಿ. ಮುಂದೆ ಹೋಗ್ತಾ ನಾವು ಎಲ್ಲಿ ಹೋಗ್ತೀವಿ ಏನು ಕತೆ ಅನ್ನೋದನ್ನ ಮುಂದೆ ಅಪ್ಡೇಟ್ ಕೊಡ್ತೀನಿ, ಬನ್ನಿ. ಈ ಕಡೆ ನೇಚರ್ ಮಾತ್ರ ಸಖತ್ತಾಗಿದೆ, ಒಂಥರ ಪೀಸ್ ಅಂತ ಅನಿಸುತ್ತೆ. ನಮ್ಮ ಬ್ಯಾಂಗ್ಳೂರಲ್ಲಿ ಆ ಟ್ರಾಫಿಕ್ಕು, ಆ ಒಂದು ಗಾಡಿಗಳು ಸೌಂಡು, ಅದು ಇದು ಎಲ್ಲ ನೋಡ್ತಾ ಒಂಥರ ಅನಿಸಿತ್ತು. ಬಟ್ ಈ ಕಡೆ ಒಂದು ಬರೀ ನೇಚರ್ ಲವರ್ಸ್ಗೆ ಈಗ ನಾವು ಬಂಡೀಪುರ ಫಾರೆಸ್ಟ್ ಲಿಂಕು ಮತ್ತು ವೈನಾಡ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಸೊ ಇಲ್ಲಿ ಅನಿಮಲ್ಸ್ ಕಾಣಿಸ್ಬೋದು ಅಂತ ಹೇಳಿದ್ದಾರೆ. ಅದೇ ಸ್ಲೋವಾಗಿ ಹೋಗ್ಬೇಕಂತೆ, ಸ್ಟಾಪ್ ಮಾಡೋ ಹಾಗಿಲ್ಲ. ನೋಡೋಣ ಕಾಣಿಸುತ್ತಾ ಏನು ಅಂತೇಳಿ. ನೋಡ್ರಿ ವೈನಾಡ್ ವೈಲ್ಡ್ ಲೈಫ್ ಸೆಂಚುರಿ. ನಾವು ಬುಕ್ ಮಾಡಿದಂಥ ರೆಸಾರ್ಟ್ ಬಂದು ನಾಳೆ ಇದು ಚೆಕ್ಕಿನ್ನು. ಸೊ ಹಾಗಾಗಿ ಇವತ್ತು ನಿಯರ್ ಬೈ ನಾವು ಒಂದು ರೂಮ್ ಏನಾದರೂ ಮಾಡಿ ಸ್ಟೇ ಮಾಡೋಣ ಅಂದ್ಕೊಂಡ್ವಿ. ಸೊ ಈ ಕಡೆ ಬಂದು ಹೋಮ್ ಸ್ಟೇಸ್ ಅಂತ ಹೇಳಿ ಇರುತ್ತೆ, ಅಂದರೆ ಅವರು ಕೂಡ ನಮ್ಮ ಜೊತೆಲ್ಲ ಇರ್ತಾರೆ ಆ್ಯಂಡ್ ನಮ್ಗೆ ಒಂದು ಸಪ್ರೇಟ್ ರೂಮ್ ಕೂಡ ಕೊಡ್ತಾರೆ. ಸೊ ಬನ್ನಿ ತೋರಿಸ್ತೀನಿ. ಇದು ಹೋಮ್ ಸ್ಟೇ ಚೆನ್ನಾಗಿದೆ, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದು ಹೆಂಗೆ ಬಂದರೆ ಅವ್ರ ಫ್ಯಾಮಿಲಿನೇ ಇಲ್ಲಿ ಸ್ಟೇ ಮಾಡ್ತಾರೆ. ಹೋಮ್ ಸ್ಟೇದು ನೇಮು. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಒಟ್ಟಿಗೆ ಇರೋದ್ರಿಂದ ತುಂಬ ಚೆನ್ನಾಗಿ, ಮಕ್ಕಳು ಕೂಡ ಸೇಫ್ಟಿ ಕೂಡ ಇದೆ. ಆ್ಯಂಡ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಇದು ಒಂದು ಗೆಸ್ಟ್ ರೂಮ್ ಅಂತೆ. ಆ್ಯಂಡ್ ಹಿಂಗೆ ಮೇಲೆ ಹೋದ್ರೆ ಇಲ್ಲಿದ್ದು ಡೈನಿಂಗ್ ಹಾಲು ಆ್ಯಂಡ್ ಇಲ್ಲಿ ಒಂದು ಸಿಂಕ್ ಇದೆ. ಇದು ಅವರು ಇಲ್ಲೇ ಸ್ಟೇ ಮಾಡ್ತಿರೋದ್ರಿಂದ ಇದು ಅವ್ರ ಕಿಚನ್ನು ಆ್ಯಂಡ್ ಇದು ಅವರ ಬೆಡ್ರೂಮು. ಆ್ಯಂಡ್ ಬೇಕಾ? ಬೇಡ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೀಪನ ಅರೇಂಜ್ ಮಾಡಿದ್ದಾರೆ ನೋಡಿ, ಹೈಟ್ ವೈಸು ಸಖತ್ತಾಗಿದೆ. ಆ್ಯಂಡ್ ಈ ಕಡೆ ಮನೆಗಳು ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಫಿಶ್ದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಲಿಟ್ರಲಿ ಈ ಕಡೆ ಮನೆಗಳು ಸಖತ್ತಾಗಿರ್ತವೆ. ಆ್ಯಂಡ್ ಇದು ಕೂಡ ಒಂದು ಗೆಸ್ಟ್ ರೂಮೇ. ಇದು ಒಂದು ಗೆಸ್ಟ್ ರೂಮ್, ಸೇಮ್ ನಮ್ಮ ರೂಮ್ ಹೇಗಿದೆ ಹಾಗೆ ಇದು ಒಂದು ಗೆಸ್ಟ್ ರೂಮ್. ಆ್ಯಂಡ್ ಇದು ಸ್ಟಡಿ ಏರಿಯಾ. ಅದಾದಮೇಲೆ ಈಗ ಮುಗಿಸ್ಕೊಂಡು ಈ ಥರ ಮೇಲೆ ಹೋದರೆ ಇಲ್ಲಿ ಒಂದು ರೂಮ್ ಇದೆ, ನಾವು ಸ್ಟೇ ಮಾಡ್ತಾರಂಥದ್ದು. ಇಲ್ಲೊಂದು ಮಿನಿ ಹಾಲ್ ಥರ ಇದೆ. ಸೊ ಇದು ನಾವು ಈಗ ಸ್ಟೇ ಮಾಡ್ತಿರೋಂಥ ರೂಮು. ಆ್ಯಂಡ್ ತುಂಬ ಚೆನ್ನಾಗಿದೆ ಗೈಸ್, ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು 5 ಸ್ಟಾರ್ ರೇಟಿಂಗ್ ಇದೆ. ನೋಡ್ಕೋಬೋದು, ತುಂಬ ಚೆನ್ನಾಗಿದೆ. ಲಿಟ್ರಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಬೆಂಗಳೂರಲ್ಲಿ ಇದೇ ರೀತಿ ಒಂದು ಮನೆ ಕಟ್ಟಬೇಕು ಅಂತ ಅನ್ನೋಷ್ಟು ಇಷ್ಟ ಆಗ್ಬಿಡ್ತು. ಸಖತ್ತಾಗಿದೆ. ಫಸ್ಟ್ ಕ್ಲಾಸ್ ಹೋಟೆಲ್, ಮೀಡಿಯಂ ರೈಟ್, ಏನು ತೊಂದರೆ ಇಲ್ಲ. ಇನಿ ಬಿಟ್ಟು ಸ್ವಲ್ಪ ಒಂದು 6 ಕಿಲೋಮೀಟರ್ ಹೋಗಿದ್ದಾರೆ, ಅಲ್ಲಿ ಎಲ್ಲ ಗೈಸ್ ಕೇರಳದಲ್ಲಿ ವೆದರ್ ನೋಡಿ ಏನು ಸಖತ್ತಾಗಿದೆ. ನಮ್ಮ ಬ್ಯಾಂಗ್ಳೂರಲ್ಲಿ ಅಷ್ಟು ಚಳಿ ಇದೆ, ಬಟ್ ಈ ಕಡೆ ಎಲ್ಲ ಏನು ಚಳಿ ಇಲ್ಲ, ನಾರ್ಮಲ್ ಆಗಿದೆ ವೆದರು. ಬ್ಯೂಟಿಫುಲ್ ಆಗಿದೆ. ವ್ಯೂ ಆಗಿರ್ಬೋದು, ಈ ಒಂದು ವೆದರ್ ಆಗಿರ್ಬೋದು ಸಖತ್ತಾಗಿದೆ.
ಈಗ ಫ್ರೆಶ್ ಅಪ್ ಆಗಿ ಸುಮ್ಮನೆ ಇಲ್ಲೇ ಓಡಾಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಹೋಮ್ ಸ್ಟೇ ಆಗಿರೋದ್ರಿಂದ ಯಾವುದೇ ರೀತಿ ಆ್ಯಕ್ಟಿವಿಟೀಸು ಅಥವಾ ಏನೂ ಇಲ್ಲ. ಇಲ್ಲಿ ಫುಡ್ಡೆಲ್ಲ ಏನು ಅವೈಲೇಬಲ್ ಮಾಡಲ್ಲ ಅವರು, ಬರೀ ಬ್ರೇಕ್ಫಾಸ್ಟ್ ಮಾತ್ರ. ಸೊ ಹಾಗಾಗಿ ಇಲ್ಲೇ ಓಡಾಡಿಕೊಂಡು ಡಿನ್ನರ್ ಮುಗಿಸ್ಕೊಂಡು ಬರೋಣ ಅಂತೇಳಿ, ರೂಮಲ್ಲೇ ಇದ್ದು ಏನು ಮಾಡೋದು ಅಂಥೇಳಿ ಇಲ್ಲೇ ಹೋಗಿ ಓಡಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾಯಿದ್ವಿ. ಬನ್ನಿ ಹೋಗೋಣ. ಹಿಂಗೆ ಹೋಗೋಕ್ಕಾಗಲ್ಲ, ಹಿಂಗೋಗಿ ಇಲ್ಲೇ ಕಟ್ಟಾಗ್ಬಿಡ್ತಿದೆ. ಹಿಂಗೆ ಹೋಗೋಕ್ಕಾಗಲ್ಲ, ಇಲ್ಲೂ ಅಪ್ಪ ಹೋಯ್ತು. ನಾವು ಹಿಂಗೆ ಹೋಗ್ಬೇಕು. ಅಪ್ಪು ಹೋಗ್ತಾ ಇಲ್ಲ. ಅಪ್ಪು ಹಿಂಗೆ ಹೋಗ್ಬೇಕು, ಇನ್ನು ಮೇಲಕ್ಕೆ ಇಲ್ಲಿ ಹೋಗ್ಬೇಕು, ಹಿಂಗೆ ನೀವು ಯಶೋರಿ ಗಜಿ ಬಿಜಿ ಮಾಡಕ್ಕ. ನೋ 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 ಹೋಗಲ್ಲ ಯಶು, ಹೋಗಿಲ್ಲ. ನಂದಾಯ್ತು, ಹಿಂಗೆ ಹೋಗಿಲ್ಲ. ವೆರಿ ಗುಡ್, ಅಪ್ಪ ಮುಗಿಸ್ದ. ಹಿಂಗೆ ನೋಡೋಣ. ಹಿಂಗೆ ಬಂದ್ಯಾ, ಹಿಂಗೆ ಬಾ, ಕೆಳಗಡೆ ಹೋಗು, ಹಿಂಗೆ ಬಾ, ಹಿಂಗೆ ಹೋಗು, ಮೇಲೋಗಿ ಬಾ, ಅದೇ ಬಾ. ನೋ 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 ಯಶಾಲ್, ಈ ಕಡೆ ಬರಬೇಕು ಚಿನ್ನಿ, ಹಿಂಗೆ ಬರ್ಬೇಕು, ಹಿಂಗೆ ಇಲ್ಲಿ ನೋ ನೋ. ಊಟ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ರೂಮಿಗೆ ಬಂದ್ವಿ. ಆ್ಯಂಡ್ ಈಗ ಅಷ್ಟೇ, ಎಲ್ಲೂ ಹೋಗಲಿಲ್ಲ. ವಿಸಿಟಿಂಗ್ ಪ್ಲೇಸಸ್ ಎಲ್ಲ ಕ್ಲೋಸ್ ಆಗಿತ್ತು. 9 to 4 ಅಷ್ಟೇ ಅಂತ ಇರೋದು, ಕೇವ್ಸ್ ಎಲ್ಲ ನೋಡೋವಂಥದ್ದು. ಸೊ ಹಾಗಾಗಿ ಜಸ್ಟ್ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಅಷ್ಟೇ. ನಾವೇನು ಪ್ಲೇಸಸ್ ಏನು ನೋಡಿಲ್ಲ. ಸೊ ನಾಳೆ ಬೆಳಗ್ಗೆ ಎದ್ದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಮಾರ್ನಿಂಗ್ ನಾವು ಎದ್ದು ಫ್ರೆಶ್ ಅಪ್ ಎಲ್ಲ ಆಯಿತು. ಇನ್ನು ಇಲ್ಲಿ ಟಿಫನ್ನ ಮುಗಿಸ್ಕೊಂಡು ನಾವು ಬುಕ್ ಮಾಡಿದಂಥ ರೆಸಾರ್ಟಿಗೆ ಹೋಗಬೇಕು. ನಾವಿಲ್ಲಿ ಸ್ಟೇ ಆಗಿದ್ದೀವಿ ಅಲ್ವಾ, ಇಲ್ಲಿಂದ ನಾವು ಬುಕ್ ಮಾಡಿರೋಂಥ ರೆಸಾರ್ಟ್ಗೆ 1 hour 1.5 hour ಅಲ್ಲ, 1.5 hour ಜರ್ನಿ ಇದೆ. ಸೊ ಬ್ರೇಕ್ಫಾಸ್ಟ್ ನಾವು ಕೊಡ್ತಾರಂತೆ. ಸೊ ಇಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವಲ್ಲಿ ಹೋಗ್ತೀವಿ. ಆ್ಯಂಡ್ ಬನ್ನಿ ಹೋಗೋಣ. ಖಾರ ಇಲ್ಲಮ್ಮ. ನಾವಿಲ್ಲಿ ಹೋಮ್ ಸ್ಟೇ ಮಾಡಿದ್ರಲ್ವಾ, ಅವ್ರು ಎಷ್ಟು ಕಂಫರ್ಟಬಲ್ ಆಗಿದ್ರು ನಮ್ಮ ಜೊತೆ ಅಂತಂದರೆ ನಮಗೂ ಅಷ್ಟೇ ಕಂಫರ್ಟಬಲ್ ಫೀಲ್ ಕೊಡ್ತಿದ್ರು. ನಾವೆಲ್ಲೋ ಬಂದಿದ್ದೀವಿ, ಯಾರೋ ಹೊಸಬ ಜನಗಳ ಜೊತೆ ನಾವು ಇದ್ದೀವಿ ಅನ್ನೋ ಫೀಲೇ ಇರಲಿಲ್ಲ. ನಮ್ಮ ಫ್ಯಾಮಿಲಿ ಆ್ಯಂಡ್ ತುಂಬ ಪರಿಚಯ ಇರೋರ ಜೊತೆನೇ ಇದ್ದೀವಿ ಅನ್ನೋಷ್ಟು ನಮಗೆ ಖುಷಿ ಆಯಿತು. ಸೊ ಇವರು ಬಂದು ಅಂಕಲು, ಹಾಯ್ ಮಾಡಿ ಅಂಕಲ್ ಅಲ್ವಾ, ಹೌದು ಹೋಮ್ ಸ್ಟೇ ಅವ್ರದ್ದು ಓನರು, ಮತ್ತು ಇವ್ರ ಆಂಟಿ ಅವ್ರ ವೈಫು. ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಖುಷಿ ಆಯಿತು ಕೂಡ. ಇದು ಬಂದು ಲೇಕ್ ವ್ಯೂ. ನಾವು ರೆಸಾರ್ಟ್ನ ಬುಕ್ ಮಾಡಿದ್ವಿ ಅಲ್ವಾ, ಅದರದ್ದು ನಿಯರ್ ಬೈ ಇರುವಂಥ ಲೇಕು. ಸೊ ನಾವು ಹೋಗ್ಬೇಕಾದ್ರೆ ನಮಗೆ ಕಾಣ್ತಿತ್ತು. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಈಗ ನಾವು ಬುಕ್ ಮಾಡಿದಂಥ ರೆಸಾರ್ಟ್ನ ರೀಚ್ ಆಗಿದ್ವಿ. 2 o'clock ಇದ್ದಿದ್ದು ಚೆಕ್-ಇನ್ನು, ಬಟ್ ನಾವು ಬೇಗನೆ ಚೆಕ್-ಇನ್ ಆದ್ರಿ. 11 o'clock ಎಲ್ಲ ಚೆಕ್-ಇನ್ ಆದ್ವಿ. ಸೊ ಹೋಗಿ ಒಳಗಡೆ ಏನೇನು ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ಫಾರ್ಮ್ ಎಲ್ಲ ಫಿಲಪ್ ಮಾಡಿದ್ವು. ನಮ್ಮ ಒಂದು ID ಪ್ರೂಫ್ನ ಎಲ್ಲ ಕೊಟ್ಟು ಎಲ್ಲ ಮುಗಿಸ್ಕೊಂಡು ನಾವು ರೂಮ್ ಕಡೆ ಹೊರಟ್ವಿ. ಅದಕ್ಕೆ ಮುಂಚೆ ಈ ರಿಸೆಪ್ಷನ್ ಹತ್ರನೇ ಸ್ವಲ್ಪ ವ್ಯೂಸ್ ಎಲ್ಲ ಚೆನ್ನಾಗಿತ್ತು ಅಂತೇಳಿ ಅಲ್ಲಿ ಒಂದು ಸ್ವಲ್ಪ ಎಲ್ಲ ಒಂದು ವೀಡಿಯೋಸ್ಗಳನ್ನ ತೊಗೊಂಡೆ. ನೆಕ್ಸ್ಟ್ ನಾನು ಪಾರ್ಟ್ 2 ಅಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಈ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡೋದು ತುಂಬ ಲೆಂತಿ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಪಾರ್ಟ್ 2 ರೆಸಾರ್ಟಲ್ಲಿ ಹೆಂಗಿರುತ್ತೆ ಆ್ಯಂಡ್ ನಾವು ಏನೇನು ಮಾಡ್ತೀವಿ ಆ್ಯಂಡ್ ರೆಸಾರ್ಟ್ ನಮ್ಮ ರೂಮಲ್ಲೇ ಹೇಗಿರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನಿಮಗೆ ದಯವಿಟ್ಟು ಈ ವಿಡಿಯೋ ಲೈಕ್ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬಹಳ ತಿಂಗಳ ಮೇಲೆ ನಾನು ವಿಡಿಯೋನ ಮತ್ತೆ ಶೂಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.